ಒಬ್ಬ ಅಲ್ಲ 12ವರೆ ಮುಂದೆ 1 ಗಂಟೆ ಎಲ್ಲರೂ ಯಾರು ಆಗಲ್ಲ ಎಲ್ಲ ಬರೀ 12ವರೆಗೆ ಎಲ್ಲರೂ ಮುಂದೆ ಎಲ್ಲ ಇದಾವೆ ಎಲ್ಲ ಕರ್ಕೊಂಡು ಮುಂಚಿದಾನೆ. ಅವ್ರ ಜಾತ್ರೆ ಮುಗಿಸ್ಕೊಂಡು ಕುಡ್ದು ಫುಲ್ ಟೈಟಾಗಿ ಬಂದಿರ್ರಿ. ಬಂದ ಮೇಲೆ ಇವ್ರು ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿ ಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ. ಬೇಡಿದಕ್ಕೆ ಪಾಪ ಕೊಟ್ಟಾನ, ಒಂದೇನು ತಪ್ಪಿಲ್ಲ ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರೆ. 4 ಮಂದಿ ಬಡಿಯಾನ ಇವು ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡ್ದು ಓಡಿ ಹೋಗಿಬಿಟ್ಟಾರ್ರಿ. ಆಮೇಲೆ ಇನ್ನಿಬ್ಬರು ಇವ್ನು ಬಡ್ದು ಓಡಿ ಹೋಗತ್ರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ದು ರೀ. ಹಿಡ್ಕೊಂಡು ನೀವು ಯಾವ್ರಾರ ಅಂತ ಎಲ್ಲ ಕ್ಯಾನ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ರಿ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಗೊಂಡಿವ್ರಿ. ಭಾಳ ಜನ ಇದ್ದಾರೆ ಅವ್ರ 4 ಜನ ಅದ್ರಿ. ಒಂದು ಟಾಟಾ ಸಹ ಮೊದಲು ಹೋಗಿತ್ರಿ, ನಾವು ಬರೋಕ್ಕಿಂತ ಮುಂಚೆ ಹೋಗಿತ್ರದ. ಇವ್ರು 4 ಜನ ಅಂತ ಇವ್ರನ್ನ ಬಡ್ದದ್ದು ಕರೀರಿ. 4 ಜನ ಅದ್ರಿ ಅವ್ರು. ಈ ಸಿಗರೇಟ್ ಸಲಾಗ್ರಿ ಒಂದು ಸಿಗರೇಟ್ ಸಲಾಗ್ರಿ. ಸಿಗರೇಟ ನೀರು ಬಾಟಲ್ ತೊಗೊಂಡ್ರಿ. ಇಸ್ಕೊಂಡದ್ದು ಕಿರಾಣಿ ಅಂಗಡಿ ರೊಕ್ಕ ದುಡ್ಡು ಕೇಳಿದಕ್ಕೆ ಬಡಿಯತ್ತಾರ ಅವ್ರು. ನಮ್ಮನ್ಯಾಗ ದುಡ್ಡು ಕೇಳ್ದಾರಿ. ಇಲ್ಲ ಅವ್ರು ಧಮ್ಕಿನ ಕೊಡ್ತಾರೆ. ಧಮ್ಕಿ ಕೊಟ್ಟ ದಾದಾಗಿರಿ ಮಾಡಿದಾರೆ ಅವ್ಗೆ. ಮತ್ತು ಅವ್ನು ಅಂಗಡಿ ಚಾವಿನೂ ಕಸ್ಕೊಂಡ ಮುಚ್ಚಿಡ್ಕೊಂಡ್ಬಿಟ್ಟಾರೆ. ನೀ ಹೆಂಗೆ ಹೋಗ್ತಿ ಹೋಗು ಹಂಗೆ ಮಾಡಿ ಅಂಗಡಿ ಚಾವಿ ಮುಚ್ಚಿಡ್ಕೊಂಡ್ಬಿಟ್ಟಾರ. ಭಾಳ ಬಡ್ದಾರ ಅವ್ರು. ಬಡ್ದ್ಮೇಲೆ ಆಮೇಲೆ ಇವ ಏನು ಮಾಡ್ಯಾನ್ರಿ, ಮತ್ತು ಒಂದು ಸ್ವಲ್ಪ ನೀರು ಕೊಡ್ದಾನ, ಮನೆಗೆ ನೀರು ಕೊಡ್ದಾನ. ನೀರು ಕೊಡ್ದ ದವಾಖಾನೆಗೆ ಒಯ್ಯೋದಕ್ಕಂದ್ರೆ ಹಿಂಗಾಗಿ ಬಿಟ್ಟಿದ್ರಿ ಅದು. ಬುಡ್ಕಿನಟ್ಟೆ ಊರಾಗ ಯಲ್ಲಪ್ಪ ದುರ್ಗಪ್ಪ ನಾಯ್ಕ ಅಂತೇಳಿ ರಾತ್ರಿ 12 ಗಂಟೆ ಮಟ್ಟ ಅವ್ರ ಜಾತ್ರೆ ದಡ್ಡಿ ಮುದುಗ ಜಾತ್ರೆ ಇರೋದ್ರಿಂದ ರಾತ್ರಿ ಅಂಗಡಿ ಚಾಲು ಇತ್ತು. ಕಡೋಲಿ ಹುಡುಗರ ಜಾತ್ರೆಗೆ ಹೋಗಿ ಬಂದ ರಾತ್ರಿ ಸಿಗರೇಟ ಮತ್ತು ನೀರು ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ರೊಕ್ಕ ಕೊಡ್ತಾ ನಂಗೆ ಗೆಳೆಯಾಗೈತಿ, ಮನೆಗೆ ಹೋಗ್ತೇನೆ, ಮತ್ತು ನಾನು ಊಟ ಮಾಡಬೇಕು, ಮತ್ತು ನಂಗೆ ದುಡ್ಡು ಕೊಡ್ರಿ ನಾನು ಹೋಗ್ತೇನೆ ಅಂತ ಹೇಳ್ದೆ. ಇಲ್ಲ ಹಂಗೆ ಹೋಗತ್ತ ಹೇಳಿ ದುಮ್ಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರು. ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರತ್ತಾನ. ಚಾವಿ ಇವ್ ಕಸ್ಕೊರಕ್ಕೆ ಹೋಗಿ ಅವ್ರಿಗೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಓದ್ಯಾಕೆ ಚಾಲು ಮಾಡಿಬಿಟ್ರು. ಮತ್ತು ಮುಂದೊಬ್ಬ ಹಿಡ್ಕೊಂಡ್ಬಿಟ್ಟ, ಮತ್ತೊಬ್ಬ ಬಿಡ್ಸತ್ತಿದ್ದ. ಹಿಂಗೆ 4 ಜನ ಕೂಡಿ ರಾತ್ರಿ 12ವರೆದಿಂದ 1:45 ಮಟ ಅವನ್ನ ನಾವು ಎದ್ದು ಬರೋ ಮಟ ಅಲ್ಲೇ ಬಾಜುಕ್ ಯಲ್ಲಪ್ಪ ನಾಗಪ್ಪ ಮರ್ಕಟ್ಟಿ ಎತ್ತಳೆ ಒಬ್ಬ ನಮ್ಮ ರಿಲೇಟಿವ್ ಅಂಗಡಿಗೆ ಹೋಗಿ ಕೂತಿದ್ದ. ಅವ ಹೋಗಿ ನಮ್ಮನ್ನು ಅಲ್ಲೇ ಬಾಜುಕ್ ಮನೆ ಇರೋದಕ್ಕೆ ಹೋಗಿ ಕರ್ಕೊಂಬರೋ ಮಟ ಅವನ್ನೆಲ್ಲ ಭಾಳಷ್ಟು ಬಡ್ದಿರೋ ಎಲ್ಲ ಗುಪ್ತ ಗಾಯ ಆಗಿದಾವೆ. ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತ್ತಿತ್ತು ಎಲ್ಲ ಕೇಳಿ ಇದರಿಂದ ಅವರೆಲ್ಲ ಹಿಡ್ಕೊಂಡು ಇಬ್ಬರು ಓಡಿ ಹೋಗಿಬಿಟ್ರೆ. ಒಂದು ಟಾಟಾ ಮ್ಯಾಜಿಕ್ ಇತ್ತು, ಅದ್ರಾಗ 7-8 ಜನ ಇದ್ರು ಅವ್ರ. ಅದ್ರಾಗ ಇಬ್ಬರು ಓಡಿ ಹೋಗಿಬಿಟ್ರು, ಇಬ್ಬರು ಸಿಕ್ಕರು. ಆ ಇಬ್ಬರು ಸಿಕ್ಕ ತಕ್ಷಣ ಇಬ್ಬರನ್ನೂ ಹಿಡ್ಕೊಂಡು ನೀವು ಯಾವ ಅಂದಲೇ ಕಡೋಲ್ಯಾರ ಯಾಕೆ ಜಗಳ ಮಾಡತ್ತೀರಿ, ನಾವೆಲ್ಲ ಪರಿಚಯದಾರ, ಇಂಥದ್ಯಾಕೆ ಮಾಡತ್ತೀರಿ, ನಮ್ಮವ ಏನು ಮಾಡಿದಾನ ಅಂದ್ರೆ ಏನಿಲ್ಲ ಹೇಳಲಿಲ್ಲ. ಲಾಸ್ಟ್ ಜೋರು ಮಾಡತ್ತಿರು. ಆದ್ರೆ ನಾವು ಒಂದು 2 ಪೇಟ ಅವ್ರ ಹಿಂಗೆ ದುಂಬಡಿ ಆದ ತಕ್ಷಣ ಲಾಸ್ಟ್ ಅವ್ರನ್ನ ಹಿಡ್ಕೊಂಡು ನೀವು ಯಾವ್ರ ಅನ್ನೋದು ಫೋಟೋ ಮತ್ತು ಅವ್ರ ಗಾಡಿದು ನಂಬರ್ ಫೋಟೋ ತಕ್ಕೊಂಡು ಮತ್ತು ಅವ್ರನ್ನ ಬೆಳಗ್ಗೆ ನೋಡೋಕೆ ಬರ್ತೈತೆ. ನಮ್ಮ ತಮ್ಮಗೆ ಸೀರಿಯಸ್ ಆತಲ್ಲ ಆವಾಗ. ಸೀರಿಯಸ್ ಆದ ತಕ್ಷಣ ನಮ್ಮ ತಮ್ಮನ ನೋಡೋಕೆ ಬಂದಿದ್ಬಿಟ್ಟು ನಾವು. ಯಾಕಂದರೆ ಎದಿಗೆ ಮತ್ತು ಎಲ್ಲ ಹೊಟ್ಟಿಗೆ ಅದು ಎಲ್ಲ ಮರ್ಮಂಗ್ ಜಾಕೆಲ್ಲ ಒದ್ದಿರು ಅನ್ನೋದು. ಚಾಕು ಅದು ಏನಿಲ್ಲ, ಕೈಲೇನು ಬಡ್ದಾರ. ಹಾಂ, ಚಾಕು ಅದೇನಿಲ್ಲ, ಕೈಲೇನು ಬಡ್ದಾರ. ಮತ್ತು ಅದು ಒಳಗೆಲ್ಲ ಗುಪ್ತಪಟ್ಟದ್ರಿಂದ ಅವ್ರಿಗೆ ಆಗ ನಾವು ದವಾಖಾನೆಗೆ ಹೋದವು. ಅಲ್ಲೇ ಕುರಿಯಾಳದಾಗ ಸಚಿನ್ ದಬಾಲಿ ಅಂತ ಒಬ್ಬ ಡಾಕ್ಟರ್ ಅದಾನ, ಅಲ್ಲಿ ಓದು. ಅವನಕತ್ತ ಸೀರಿಯಸ್ ಐತಿದ ಇಲ್ಲಿ ಕೇಲಿಗೆ ಓದ್ಬಿಡ್ತೀವಿ. ಅದು ಕೇಲಿಗೆ ಬರುವಾಗ ಅದೇ ಒಳಗೆ ತಿರ್ಕೊಂಬಿಟ್ಟ. ಕೇಲಿಯಾಗ ಒಂದು ಚೆಕ್ ಮಾಡಿದಾಗ ತಿರ್ಕೊಂಡಾರ್ತ ಹೇಳ್ಬಿಟ್ರು. ಹಾಂ, ಒಂದು 4-5 ಸಿಗರೇಟ್ ತೊಗೊಂಡಿರ, ಒಂದು 2 ನೀರು ಬಾಟಲ್ ತೊಗೊಂಡಿರಿ ಇಷ್ಟ. ದುಡ್ಡು ಕೊಟ್ಟಿಲ್ಲ. ಇಲ್ಲ ದೋಷ ಅವ್ರು ನಮ್ಗೆ ಪರಿಚಯ ಖರೆ ಅಂಥದ್ದೇನಿಲ್ಲ. ಹೇಳಿ ಕುಡ್ದಿರ ಏನಿಲ್ಲ, ನಮ್ಗೆ ದುಂಬಡಿಯಾಗ ಅಟ್ಟೇನು ಗೊತ್ತಾಗಿಲ್ಲ. ನಮ್ಮ ತಮ್ಮ ಕಿರಾಣಿ ಅಂಗಡಿ ನಡೆಸ್ತಾನೆ. ಕಿರಾಣಿ ಅಂಗಡಿ ಅಷ್ಟೇ ನಡೆಸ್ತಾನೆ ನಾವು. ಕೊಟ್ಟಿದ್ದು ಸರ್ ಸಿಗರೇಟ್. ಹಾಂ, ಸಿಗರೇಟ್ ಕೊಟ್ಟಿದ್ದ, ದುಡ್ಡು ಕೊಡೋದಾಗೋತ್ಲೆ ಇವ್ರಿಗೆ ಅವ್ರಿಗೆ ಹಾಗೆ ಅದು ಹೆಚ್ಚಾಗಿಬಿಡ್ತು. ಹಿಂಗಾತು. ಮತ್ತು ರಾತ್ರಿ ಆಟ ಹೇಳಕ್ಕೆ ನಾವು ಅಲ್ಲಿ ಯಾರು ಇದ್ದಿಲ್ಲ. ಏನರ ಜಗಳ ಥರ ಬಡ್ಸ್ಕೋಬೇಕಂದ್ರೆ ಅವ್ನು ಮುದುಕಿದ್ದಾಗ್ರೆ ಅವನು ಬಡ್ದಾರಂತ ನುಗ್ಗಿಸ್ಬಿಟ್ರು. 12ವರೆ. ಹಾಂ, ರಾತ್ರಿ